ಹಳ್ಳಿ ಸಮಾಜದ ಬಂಧುಗಳೇ, ಇವತ್ತು ಶಿವಶರಣ 914ನೇ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನಾವು ಬಂದಂಥ ವಿಚಾರ ಬಾಗಲಕೋಟೆ ಉಪಚುನಾವಣೆ ನಿಮಿತ್ತ ನಿಮ್ಮನ್ನು ಭೇಟಿಯಾಗಬೇಕು. ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದ ಉಮೇಶ್ ಮೇಟಿ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಕ್ಕೆ ಬಂದಿದ್ದೇವೆ. ಈ ಪಕ್ಷ ನಿಮ್ಮ ಪರವಾಗಿರುವಂಥ ಪಕ್ಷ ಮತ್ತು ಕಳೆದ 70 ವರ್ಷಗಳಲ್ಲಿ ಏನಾದರೂ ನಿಮ್ಗೆ ಸಹಕಾರ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನಾವು ಎಣ್ಣೆಯಲ್ಲಿ ಹೇಳಬೇಕಾಗ್ತದೆ. ಹೀಗಾಗಿ ಕೆಲವು ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದರೆ ಮತ್ತು ಸುದ್ದಿಗಳನ್ನು ಕೂಡ 30 ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಅದು ಚುನಾವಣೆ ಆದಮೇಲೆ ಅದನ್ನು ಅಮೀನ್ಗಢದಲ್ಲಿ ಒಂದು 15 ಸರ್, ಆಮೇಲೆ ಕುಮತಿಗೆಯಲ್ಲಿ ಅದೊಂದು 10 ಇದೆಲ್ಲ ಸೇರಿಬಿಟ್ಟು ಒಂದು 40ರಿಂದ 50 ಅದನ್ನು ಲೀಡಿಕರ್ ಸಂಸ್ಥೆಗೆ ಒತ್ತಾಯ ಮಾಡಿಸುವಂಥ ಪ್ರಯತ್ನ ಮಾಡೋಣ. ಹಿಂದೆ ನಿಮ್ಮ ಶಿವಶರಣ ಹರಳೆಯವರು 12ನೇ ಶತಮಾನದಲ್ಲಿ ಭಾಳ ಪ್ರಖ್ಯಾತರು ಮತ್ತು ಭಾಳ ಉನ್ನತ ಮಟ್ಟದ ಒಬ್ಬ ಬುದ್ಧಿಜೀವಿ. ಅವಾಗೆ ಅವರೆಲ್ಲ ಅಲ್ಲಿ ಯಾಕೆ ಹೋದ್ರಂದ್ರೆ ಬಸವ ಕಲ್ಯಾಣಕ್ಕೆ ನಮಗೆಲ್ಲ ಶೋಷಣೆ ಆಗ್ತಾ ಇದೆ, ನಮ್ಮವ್ರನ್ನೆಲ್ಲ ಎತ್ತರಕ್ಕೆ ಬೆಳೆಸಬೇಕು, ಅವರಿಗೆ ಸಮಾಜಮುಖಿ ತರಲಿಕ್ಕೆ ಅಂತ ಬಸವಣ್ಣವರ ಕರೆಗೆ ಅದು ಎಲ್ಲರೂ ತಮ್ಮ ಊರು ಬಿಟ್ಟು ತಮ್ಮ ಕುಟುಂಬ ಬಿಟ್ಟು ಎಲ್ಲರೂ ಬಸವ ಕಲ್ಯಾಣಕ್ಕೆ ಹೋಗಿ ಕ್ರಾಂತಿ ಮಾಡೋ ಮೂಲಕ ಇವತ್ತಿನವರೆಗೆ ಅವ್ರ ಹೆಸರಿದೆ. ಸೊ ಅಂದು ಶೋಷಣೆ ಇತ್ತು, ಅವರೆಲ್ಲ ಮುಕ್ತ ಮಾಡಲಿಕ್ಕೆ ಹೋದ್ರೆ ಅವರು ಶೋಷಣೆ ಕಡಿಮೆ ಆಗಲಿಲ್ಲ, ಇನ್ನೂ ಇದೆ. ಅದಕ್ಕೆ ನಾವು ನೀವು ಕೂಡಿ ಅವರ ಬಸವಣ್ಣವರು, ಶಿವಶರಣ ಹರಳಯ್ಯನವರು, ಅಂಬಿಗರ ಚೌಡಯ್ಯನವರು, ಇನ್ನೂ ಅನೇಕ ಮಹಾನಾಯಕರ ಹೋರಾಟದ ರಥ ನಾವು ಎಳಿಬೇಕಾಗಿದೆ. ಆ ರಥ ಎಳಿಬೇಕಾದ್ರೆ ಇದು ಚುನಾವಣೆ ಮೂಲಕ ಮೇಟಿಯವರಿಗೆ ನಾವು ಆಶೀರ್ವಾದ ಮಾಡೋಣ. ಒಟ್ಟಾರೆಯಾಗಿ ನಿಮ್ಮ ಜೊತೆ ನಾವಿದ್ದೀವಿ. ನಮ್ಮ ಅವರು ಹೇಳಿದಂಗೆ ಒಂದು ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕದ ನಿಮ್ಮ ಸ್ವಂತ ಸಭೆ ಕರೆದು ಏನು ಆಗು ಹೋಗಿದೆ ಅಂತ ಚರ್ಚೆ ಮಾಡಿ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಬಹುಶಃ ಇದೊಂದು ಚುನಾವಣೆ ಮೂಲಕ ನಿಮ್ಮ ಹತ್ತಿರ ಬರ್ಲಿಕ್ಕೆ ಸಾಧ್ಯ ಇದೆ. ಬಹುಶಃ ಚುನಾವಣೆ ಬರ್ದೇ ಹೋಗಿದ್ರೆ ಅದು ನಮ್ಮ ಸಮಾಜದ ಭಾಗ್ಯ ಸರ್. ಎಲ್ಲ ಶೋಷಿತ ಏನು ಧ್ವನಿ ಇಲ್ಲದವ್ರು ಇದ್ದೀರಿ, ಅವರಿಗೆಲ್ಲ ಇದೊಂದು ಚುನಾವಣೆ ಮೂಲಕ ನಿಮ್ಗೆ ಬರ್ಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಈಗಾಗಲೇ